ಸೇರಬೇಕಾದ ಅನ್ನ ಈಗ ಕಳ್ಳರ ಕೈಗೆ ಹೋಗಿದೆ. ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಂತರರಾಜ್ಯ ಅಕ್ರಮ ದಂಧೆಗೆ ಬಳಸಲಾಗ್ತಿದೆಯಾ? ಹುಬ್ಬಳ್ಳಿಯಲ್ಲಿ ಬಯಲಾಗಿದೆ ಭಾರೀ ಅಕ್ಕಿ ದಂಧೆ. ಹಾವೇರಿ ಜಿಲ್ಲೆಯ ಬಂಕಾಪುರದಿಂದ ಗುಜರಾತಿನ ಕರಾಡಕ್ಕೆ ಅಕ್ರಮವಾಗಿ ಸಾಗಿಸಲಾಗ್ತಿದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹುಬ್ಬಳ್ಳಿಯಲ್ಲಿ ಲಾಕ್ ಆಗಿದೆ. ಸುಮಾರು 5 ಲಕ್ಷ ರೂಪಾಯಿಯ ಮೌಲ್ಯದ ಅಕ್ಕಿಯನ್ನು ಹಳೆ ಹುಬ್ಬಳ್ಳಿಯ ಪೊಲೀಸರು ಸೀಸ್ ಮಾಡಿ ಕಂಟೈನರ್ ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ಲಾರಿ ಚಾಲಕ ಇಟ್ವಾಲ್ ನೀಡಿದ ಸ್ಫೋಟಕ ಮಾಹಿತಿಯಲ್ಲಿ ಈ ಅಕ್ರಮ ದಂಧೆಯ ಕಿಂಗ್ ಪಿನ್ಗಳು ಬಂಕಾಪುರ ಮೂಲದ ಎಂಕೆ ಸರ್ಕಾರ್ ಎನ್ನಲಾಗಿದೆ. ಹಲವು ದಿನಗಳಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಬೇರೆ ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತಿತ್ತು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸದ್ಯ ಆಹಾರ ಇಲಾಖೆಯ ದೂರಿನ ಮೇರೆಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಷ್ಟೊಂದು ಪ್ರಮಾಣದ ಅಕ್ಕಿ ಎಲ್ಲಿಂದ ಬಂತು? ಇದರ ಹಿಂದೆ ಯಾರು ಇದ್ದಾರೆ? ಬಡವರ ಅನ್ನಕ್ಕೆ ಕನ್ನ ಹಾಕಿದ ಖದೀಮರು ಕಂಬಿ ಹಿಂದೆ ಹೋಗ್ತಾರಾ ಅಥವಾ ದಂಧೆ ಮತ್ತಷ್ಟು ದೊಡ್ಡದಾಗ್ತದಾ ಎಂದು ಪ್ರಶ್ನೆಗಳಿಗೆ ಉತ್ತರ ಪೊಲೀಸ್ ತನಿಖೆಯಲ್ಲಿ ಹೊರಬರಬೇಕಿದೆ.